ರುಕ್ಮಿಣಿದೇವಿ. ಎಲ್ಲಿಂದ? ಇಲ್ಲಿ ಇಂದಿರಾನಗರ ತಿಪ್ಪಸಂದ್ರ ಬರ್ತಾರೆ. ಯಾವ ಪ್ರಾಬ್ಲಮ್ಗೆ ಏನು ಮೆಡಿಸಿನ್ಸ್? ವೆರಿಕೋಸ್ ವೇನ್ಸ್ಗೆ. ಓಕೆ, ನಿಮ್ಗೆ ಹೇಗೆ ಗೊತ್ತಾಯ್ತು ಮೆಡಿಕಲ್ ಅಡ್ರೆಸ್ ಬಗ್ಗೆ? ಇಂಟರ್ನೆಟ್ಟಲ್ಲಿ ಬ್ರೌಸ್ ಮಾಡಿದ್ರೆ ಅವಾಗ ಗೊತ್ತಾಯಿತು. ಸ್ವಲ್ಪ ಯೂಟ್ಯೂಬಲ್ಲಿ ಎಲ್ಲ ವಿಡಿಯೋಸ್ ಎಲ್ಲ ನೋಡಿ ಆಮೇಲೆ ನಾನು ಆ್ಯಕ್ಚುಲಿ 5 years ಆಯಿತು ನಂಗೆ ಶುರು ಮಾಡಿ ವೆರಿಕೋಸ್ ವೇನ್ಸು ಸ್ಟಾರ್ಟ್ ಮಾಡಿ. ಇದು ಆಮೇಲೆ ಆಯುರ್ವೇದಿಕ್ ಮೆಡಿಸಿನ್ಸ್ ಎಲ್ಲ ತಗೊಳ್ತಾ ಇದೆ. ಅಲೋಪತಿಕ್ ತಗೊಳ್ಳಿಲ್ಲ, ಆಯುರ್ವೇದಿಕ್ ಟ್ರೀಟ್ಮೆಂಟ್ ತಗೊಳ್ತಾ ಇದೆ. ಆದರೂ ನನಗೆ ಅಷ್ಟು ಇಂಪ್ರೂವ್ಮೆಂಟ್ ಬರ್ತಾ ಇದೆ. ಜಾಸ್ತಿ ನೇರ ಇದು ಕಿಚನಲ್ಲಿ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ, ಕಾಲು ನೋವು ಬರ್ತಾ ಇತ್ತು. ಹಂಗೆ ಸಡನ್ನಾಗಿ ಇದು ನೀ ಪೇನು, ಶೋಲ್ಡರ್ ಪೇನ್ ಎಲ್ಲ ಬರ್ತಾ ಇತ್ತು ನನಗೆ. ಆಮೇಲೆ ಹಿಂಗೆ ಡೀಪ್ ಬ್ರೌಸ್ ಮಾಡಿ ನೋಡಿದೆ, ಅವಾಗ ಸರಿ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಆಫೀಸ್ ಕಾಂಟ್ಯಾಕ್ಟ್ ಮಾಡಿದೆ. ಇವರು ಸುದೀಪ್ ಅವರು ಇದಕ್ಕೆ ಡೀಟೇಲ್ಸ್ ಎಲ್ಲ ಕೊಟ್ಟರು. ಇವರು ಮಿಸ್ಲಾವಣಿ ಅವ್ರನ್ನ ಮೀಟ್ ಮಾಡಿದೆ. ಹಂಗೆ 3 months ಆಯಿತು. ಮೆಡಿಸಿನ್ ತಗೊಳ್ಳೋಕೆ ಸ್ಟಾರ್ಟ್ ಮಾಡಿ 3 months ಆಯಿತು. ಸೊ ಯಾವ್ಯಾವ ಮೆಡಿಸಿನ್ಸ್ ತಗೊಂಡ್ರಿ, ಹೆಂಗೆ ತಗೊಂಡ್ರಿ ಅಂತ? ಇದು S1, S2, S3, S4, S5, ಓಕೆ, and S7. ಆ್ಯಕ್ಚುಲಿ ನಾನು S2, S3, S7 ಬೆಳಗ್ಗೆ ಬಿಫೋರ್ ಇದು ಬ್ರೇಕ್ಫಾಸ್ಟ್, S4 and S5 ಆಫ್ಟರ್ನೂನ್, and S1, S3, S7 ಬಿಫೋರ್ ಇದು ಡಿನ್ನರ್. ಹಂಗೆ ಅಲಾಂಗ್ ವಿತ್ ಹೋಮ್ ರೆಮಿಡೀಸ್ ಎಲ್ಲ ತಗೊಂತಾ ಇದ್ರಿ ಜೊತೆಗೆ. ಓಕೆ, ನಿಮ್ಗೆ ಡಿಫ್ರೆನ್ಸ್ ಎಷ್ಟು ಟೈಮಿಂದ ಕಾಣಿಸಕ್ಕೆ ಶುರು ಆಯಿತು? 10 days ಒಳಗಡೆಯಿಂದ ನನಗೆ ಡಿಫ್ರೆನ್ಸ್. ಓಕೆ, ಪೇನ್ ಎಲ್ಲ ಕಮ್ಮಿ ಆಗಿದೆ. ಶೋಲ್ಡರ್ ಪೇನ್ ರೆಡ್ಯೂಸ್ ಆಯಿತು. ಆಮೇಲೆ ಹಿಪ್ ಪೇನ್ ಇತ್ತು ರೈಟ್ ಸೈಡ್, ಅದು ಕಡಿಮೆ ಆಯಿತು. ಆಮೇಲೆ ನೀ ಪೇನು ಆಲ್ಮೋಸ್ಟ್ ರೆಡ್ಯೂಸ್ ಆಯಿತು. ಹಂಗೆ ಇವಾಗ 3 months ಆಯಿತು ಕರೆಕ್ಟ್. ಈಗ ಸ್ಟಾಪ್ ಮಾಡಿದ್ರೆ ಇನ್ನ ತಗೊಳ್ತಾ ಇದ್ದೀನಿ. ಓಕೆ, ಆದರೆ ನನಗೆ ಇನ್ನೂ ಸ್ವಲ್ಪ ಈ ಇದೆಲ್ಲ ಒಂದು ರೆಡ್ಯೂಸ್ ಆಗಬೇಕಾಗಿದೆ. ಇಲ್ಲಿ ಸ್ವೆಲ್ಲಿಂಗ್ ಎಲ್ಲ ಇದೆ ಅಲ್ಲ, ಈ ಸ್ಕಿನ್ ಎಲ್ಲ ಕಲರ್ ಎಲ್ಲ ಚೇಂಜ್ ಆಗುತ್ತಾ? ಇಲ್ಲ, ಏನು ಅಲ್ಲ, ಇದಾಗುತ್ತೆ ಮ್ಯಾಮ್, ನಾರ್ಮಲ್ ಬರುತ್ತೆ. ತಗೊಳ್ತಾ ನೆಕ್ಸ್ಟ್ ಇದು ನರ್ವ್ ಸ್ವೆಲ್ಲಿಂಗ್ ಹೆಂಗ್ ಕಮ್ಮಿ ಆಯ್ತು ಹಾಗೆ ಸ್ಕಿನ್ ಕಲರ್ ಕೂಡ ಕರೆಕ್ಟ್ ಆಗುತ್ತೆ. ಇದು ಇಲ್ಲಿ ಕಾಲಲ್ಲಿ ಇವಾಗ ಎಲ್ಲ ನಾರ್ಮಲ್ ಅನಿಸ್ತಾ ಇದೆ ತಮಗೆ? ಆಲ್ಮೋಸ್ಟ್ ನಾರ್ಮಲ್ ಅನಿಸ್ತಿದೆ. ಬ್ಯಾಕ್ ಟು ನಾರ್ಮಲ್. ಕಂಪೇರ್ಡ್ ಟು 3 months ಬಿಫೋರ್ ಹೌ ಐ ವಾಸ್, ನಾನು ಇವಾಗ ಆಲ್ಮೋಸ್ಟ್ ಎಲ್ಲ